ಮನೆಗೆ ಹೋದ್ರೆ ಅವನು ಹೆಂಡತಿ ಮಕ್ಕಳ ಕಾಟ, ಹೊರಗೆ ಬಂದ್ರೆ ಇನ್ನೇನೋ ಕಾಟ, ಬರೀ ಜೀವನ ಪೂರ್ತಿ ಕಾಟ ಕಾಟ ಕಾಟ, ಕಾಟದಲ್ಲೇ ಬದುಕೋದಾಯ್ತು ನಾವು ನನ್ನ ಜೀವನ. ಏನು ಮಾಡ್ದಪ್ಪ ಅವನು ಹಾಂ ನಮ್ಮ ದೋಸ್ತ್ ಸುರೇಶಗಾರ ಫೋನ್ ಮಾಡಮ್ಮ, ಅವನು ಏನು ಮಾಡಕತ್ತಾನ ಕೇಳಮ್ಮ. ಹೆಣ್ಣಿಗಿಣ್ಣಿ ಓಡಿಸ್ತಾನ, ಏನು ಮಾಡ್ತಾನ? ಇದ್ಯಾಕೆ ಫೋನ್ ಮಾಡಿದ? ಹಲೋ ಹಾಂ ದೋಸ್ತ ಎಲ್ಲಿದೆಯೋ? ನಾ ಎಲ್ಲೇ ಶೂಟಿಂಗ್ ಮಾಡತ್ತಾರೋ ಬೆಂಗಳೂರಿಂದ ಬಂದೆ, ಅವ್ರಿಗೆ ಹೆಲ್ಪ್ ಮಾಡತ್ತಿದ್ನಿ. ನೀ ಎಲ್ಲಿದಿ? ದೋಸ್ತ ನಾನು ಸ್ಮಶಾನದಾಗ. ಹಾಂ ಇಲ್ಲಿ ಸ್ಮಶಾನ ಬಗಲ ಒಂದು ಬೀಡ ಅಂಗಡಿ ಐತಲ್ಲಪ್ಪ, ಅಲ್ಲಿ ನಿಂತೀನಿ. ಆದ್ರೆ ಇಲ್ಲೇ ಬಗಲಾಗ ಐತಲ್ಲ ಸ್ಮಶಾನ, ಇಲ್ಲೇ ಬಗಲಾಗತಿ, ಬಾರು ಬಾ ಬಾ ಅಂತ ಕರೆಯಕತ್ತೈತವ ನನ್ನ. ಆದ್ರೆ ನಾನೇ ವೇಟ್ ಮಾಡ್ಸಕತ್ತೀನಿ. ಸ್ವಲ್ಪ ದೂರ ನಿಂದ್ರು, ಹಂಗ ಸ್ಮಶಾನ ಬಾಯಿ ತೆಗೆದವನವ್ನು ಒಳಗೆ ಎಳ್ಕೊಂಡಿತ್ತ. ಆಮೇಲೆ ನೀನೇನಪ್ಪ ಆರಾಮಾಗಿ ನೆಗ್ಲಿ ಮಾಡ್ಕೊಂಡು ಕೂತಿ, ಆದ್ರೆ ನನಗಿಲ್ಲಿ ಸಂಕಟ ಆಗ್ಕತ್ತಿತ್ತು. ಸರಿಪ, ಏನಾಯ್ತು ಹೇಳ. ಹೆಂಡತಿ ಅಲ್ಲ ಅವಳು. ಯಾವ ಹೆಣ್ತಿನ? ನನ್ನ ಹೆಂಡ್ತು. ನಂಗೆ ಗೊತ್ತಿತ್ತದ. ನೀ ಯಾವಾಗ ಅವತ್ತು ಇಂಟ್ರೊಡ್ಯೂಸ್ ಮಾಡಿದೋ ಅವು ಈಕೆ ಹೆಣ್ತಿ ಅಲ್ಲ, ಅವನು ಇದು ಯಾವುದೋ ಸೆಟಪ್ ಅದು ಗೊತ್ತಿತ್ತು ನನಗಿದು. ಲೇ ನಾನೇನು ಹೇಳಕ್ಕೋದ್ರೆ ನೀನೇನು ಹೇಳ್ತೀಯಲ್ಲೋ, ಅಕ್ಕಿ ನನ್ನ ಹೆಂಡ್ತಿನೇಲೆ ಅಪ್ಪ. ನೀ ಆ ಸ್ಮಶಾನದ ಬಾಜು ಕೂಡು ಬದ್ಲಿ ಆ ಹುಚ್ಚ ಆಸ್ಪತ್ರೆ ಇರ್ತೈತ್ಲ, ಹುಚ್ಚರ ದವಾಖಾನಿ, ಅದ್ರ ಕಾಂಪೌಂಡ್ ಒಳಗೆ ಹೋದ್ರೆ ಅಲ್ಲೇ ನೀನೇ ಬೇಕಾಗುತ್ತೆ ಒಳಗೆ ಕರ್ಕೋತಾರ. ಅಲ್ಲೋ ಒಂದೊಂದು ಟೈಮ್ ಒಂದೊಂದು ಮಾತಾಡ್ತೀಯಲ್ವ, ಒಂದ್ಸಲ ಹೆಂಡ್ತಿ ಅಂತಿ, ಒಂದ್ಸಲ ಹೆಂಡ್ತಿ ಅಲ್ಲತ್ತಿ, ಏನಿದೆ? ಹೇಳಿದ್ನಲ್ಲ ಮರ, ಹೆಂಡ್ತಿ ಅಲ್ಲ ಆಕಿ ಎಮ್ಮಾರಿ ಅದಾಳ, ಭಾರಿ ಟಾರ್ಚರ್ ಕೊಡ್ತಾಳ ಮರ. ಜೀವನನೇ ಸಾಕಾಗ್ಬಿಟ್ಟದ ನನಗೆ. ದೋಸ್ತ ಕೆಲಸ ಮಾಡು, ನೀನು ನನಗೆ ಇವತ್ತು ಸಿಗೋ, ನಿನ್ನ ಸಿಕ್ಕ್ರ ನನಗೆ ಸಮಾಧಾನ ಆಯ್ತು ಒಂಜರ. ಆತು, ಸ್ವಲ್ಪ ಇಲ್ಲಿ ಶೂಟಿಂಗ್ ಬಂದಾರಲ್ಲ ಅವ್ರಿಗೆ ಹೆಲ್ಪ್ ಮಾಡತ್ತೀನಿ, ಒಂಚೂರು ಅವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟೆ ಬರ್ತೀನಿ ಬಿಡ. ಸಿಗೋಣ. ಜಲ್ದಿ ಬಾರ ದೋಸ್ತ. ನೀ ವಿಚಾರ ಮಾಡೋಣ, ನಿನಗೆ ಸಮಾಧಾನ ಮಾಡೋಕ್ಕೆ ಇಲ್ಲ, ನಾ ದೋಸ್ತಾಗಿ ಇರೋದು ನಿನಗೆ. ದೋಸ್ತ ಬಾರ ದೋಸ್ತ, ಜಲ್ದಿ ಬಾರೋ. ನೋಡು ದೋಸ್ತ, ನೀ ಬರುವಾಗ ಆ ಕಡೆಯಿಂದ ಟೆನ್ಷನ್ ತೊಗೊಂಡು ಬಾ, ನಾ ಈ ಕಡೆಯಿಂದ ಬರುವಾಗ ರೊಕ್ಕ ತೊಗೊಂಡು ಬರ್ತಾನೆ. ನನ್ನ ರೊಕ್ಕದಿಂದ ಟೆನ್ಷನ್ ಹೊಡೆದು ಹಾಕ್ಬಿಡ್ನು, ನಿನ್ನ ಟೆನ್ಷನ್ ಹೊಡೆದು ಹಾಕ್ಬಿಡ್ತಾನೆ. ಆಯ್ತು ಬಾರ ದೋಸ್ತ, ನೀನು ಹೇಳ್ದಂಗೆ ನಾನು 1 ರೂಪಾಯಿನೇ ತರಂಗಿಲ್ಲ, ಎಲ್ಲ ನಿಂದ ಇವತ್ತಾಯ್ತಾ. ಬಾ. ಹಾಂ ಸರಿ, ಬಾ ಲಗು ಬಾ. ಮಾತಾಡಿದಕ್ಕೆ ಜರ ಸಮಾಧಾನ ಆಗೈತೆ. ನಮ್ಮ ದೋಸ್ತ್ ಬಂದಂದ್ರ ಬಾ, ಜಲ್ದಿ ಬಾರೋ ದೋಸ್ತ. ಪರ್ಫೆಕ್ಟ್ ಕುಡಿದು ಅನ್ಕೊಳ್ಳ ಹಾಸರ್ ಬಂದೇ ಬಿಡ್ತೀರ. ಇನ್ನೇನ್ ಮಾಡ್ಲಿ ದೋಸ್ತ, ಬೆಟ್ಟನ್ ತಲೆ ಮ್ಯಾಗ ಒಟ್ಕೊಂಡು ಕುಂತಂಗ ಆಗೈತೆ ಯಪ್ಪ. ಅಯ್ಯಪ್ಪ, ನಿನ್ ನೋಡಿದ ಮೇಲೆ ಬೆಟ್ಟ ತಲೆಗಿಟ್ಟಂಗ ಆಯ್ತು ನೋಡಪ್ಪ. ಕೆಳಗೆ ಇಲ್ಲಿಟ್ಟಿ ಎಲ್ಲಿ ಕಾಣವಲ್ತು? ಅದ್ ನಿನ್ ಕಾಣ್ಸಂಗ ಹೋಯಪ್ಪ. ನನಗೆ ದೋಸ್ತ ನೋಡಿದ ಮೇಲೆ ಸಮಾಧಾನ ಆಗೈತಿ ಈಗ. ಹಂಗಂದಿ ಅವ್ರವ್ನ ಟೆನ್ಷನ್. ಒಂದ್ ನಿಮಿಷ ಏನ್ ನೋಡಕತ್ತಿ ಒಮ್ಮರೆ? ಪರ್ಸ್ ತಂದಿರ್ಲಿಲ್ಲ ಮತ್ತೆ? ಎಲ್ಲಿಂದ ತರಲಿಯಪ್ಪ, ನೀ ಕೇಳಿದಕ್ಕೆ ಹಂಗೆ ಓಡಿ ಬಂದಿನಿ. 1 ರೂಪಾಯಿನೂ ತರಬಾರ್ದು ಅಂತ ಹೇಳಿದ್ನ, 1 ರೂಪಾಯಿ ತಂದಿರ್ಲಿಲ್ಲ. ಚಲೋ ಆಯ್ತು, ಯಾಕಂದ್ರ ಪ್ರತಿ ಸಲ ಬಿಲ್ ನೀನ ಕೊಟ್ಟು 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 ನನಗೂ ನಾಚಿಕೆ ಆಗ್ಬಿಟ್ಟಿತ್ತು ನಾವು. ಅದಕ್ಕೆ ನಿಂಗೆ ಹೇಳ್ದು 1 ರೂಪಾಯಿ ನೀ ಕೊಡಲ್ಲ, ಒಳಗೆ ಹೋಗುನು ಫುಲ್ ಕುಡಿ, ಆಮೇಲೆ ಬರೇ ಲಿಮಿಟ್ ಹಾಕಬಡ್ಡಿ ಅರ್ಧ ಇದು ಫುಲ್ ಬೇಕಾದ್ರೆ ನೀ ತಗೋ, ಏನ್ ಬೇಕಾದ್ರೆ ಟೆನ್ಷನ್ ತಗೊಂಡು ಎಲ್ಲ ಬಿಲ್ ನಂದ. ಹೌದಾ ದೋಸ್ತ? ಟೆನ್ಷನ್ ಆಗ್ಬಾರ್ದು. ನೀ ದೋಸ್ತ ನಿನ್ ನಂಗಿರ್ಬೇಕು ನೋಡಪ್ಪ. ಒಟ್ಟ ನಿನ್ನ ಟೆನ್ಷನ್ ಕಮ್ಮಿ ಆಗ್ಬೇಕು. ಎಷ್ಟು ದಿವಸದ ಮೇಲೆ ಸಿಕ್ಕಿವಿ ನಾವು, ನಡಿ ಹೋಗೋಣ. ಏನ್ ಮಾಡೋಣ, ನಡಿ ಒಮ್ಮರೆ, ಕಾಯಕತ್ತೀನಿ. ಟೆನ್ಷನ್ ಆಯ್ತಲ್ಲ ಭಾಳ ಟೆನ್ಷನ್ ಆಯ್ತು. ಬುಲೆಟ್ ಅಪ್ಪ ತಡ್ಕೊಳಕ್ ಆಗಲ್ದು. ನಡಿ ಬಾ, ನೋಡ್ ಬಾ. ಓ ಬಾರೋ, ಖಾಲಿ ಖಾಲಿ ಆಯ್ತು, ಬಾರ ಈಗ. ಎಲ್ಲಿ ಕುಂದ್ರಿ? ಇಲ್ಲಿ ಬುಲಾಕ್ ಕುಂದ್ರು ಬಾ. ಇದು ಚಲೋ. ಪಾಪ ಇಲ್ಲೇ. ಹಾಂ ಈಗ ಬಂದ. ಏನು ತೊಗೋತೀನಿ? ಆ ಬಾಟ್ಲ್ ರಮ್ ಹೇಳ್ಬಿಡು. ಆ ಬಾಟ್ಲ್ ರಮ್ಮ? ಹಾಂ, ಆ ಬಾಟ್ಲ್ ರಮ್ಮ. ಆಮೇಲೆ ಅದೇನೋ ಒಂಚೂರು ಮಿಕ್ಸರ್ ಏನಾರ ಕೊಡು.
ಆಟ ಹಾಂ ತೊಗೊಂಡ್ಬರ್ರಿ ಹಾಂ ಅವ್ನು ತರೋದ್ರೊಳಗೆ ಒಂದು ಕತೆ ಆಯ್ತು ಕೇಳ ಹಾಂ ಅಂದರೆ ನಮ್ಮ ಭಾರತದ ಒಬ್ಬ ಫಾರಿನ್ಗೆ ಹೋಗಿತ್ತು ಫಾರಿನ್ ಆಮೇಲೆ ಇಲ್ಲೊಬ್ಬ ಲೆವೆಲ್ ಇರೋವನ ಹೇಳೋದು ಬಾ ನಾವು ಹೆಸರ್ಲೆ ಅವ ಹೋದಾಗ ಅಲ್ಲಿ ಇಂಜಿನಿಯರ್ ಭಾರತದಿಂದ ಬಂದಾರ ಇವ್ರು ಬೆಸ್ಟ್ ಅಂತ ಹೇಳಿ ಅವ್ನು ಕರ್ಕೊಂಡು ಹೋಗಿ ಅಲ್ಲಿ ಇಂಜಿನಿಯರ್ ಬಿಲ್ಡಿಂಗ್ ಎಲ್ಲ ಕಟ್ತಾರಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡೋರು ಆ ಥರದವ 2 ಗುಡ್ಡದ ನಡು ಒಂದು ಬ್ರಿಡ್ಜ್ ತೋರಿಸಿದತ್ತು ಆ ಬ್ರಿಡ್ಜ್ ದೇರ್ ಇಸ್ ಎ ಬ್ರಿಡ್ಜ್ ಅಂದತ್ತ ಇವ ಓಕೆ ಐ ಕ್ಯಾನ್ ಸಿ ಅಂದತ್ತ ಕಾಣತೈತಲ್ಲ ಬ್ರಿಡ್ಜ್ ಆ ಬ್ರಿಡ್ಜ್ ಒಳಗೆ 10% ಅಂದತ್ತ ಫಾರಿನ್ನು ಹಂಗಂದ ಅಂದ್ಕೊಳ್ಳೆ 10% ಕಮಿಷನ್ ಹೊಡೆದಾನೆ ಅದು ಇವ್ ತಲೆಯಾಗ ಬರ್ತವ ಆತ ಮುಗೀತು ಇವ್ ಮತ್ತೆ ವಾಪಸ್ ಭಾರತಕ್ಕೆ ಬಂದ ಎಲ್ಲ ಆತ ಇಲ್ಲಿ ಭಾರತಕ್ಕೆ ಬಂದ ಮೇಲೆ ಆ ಇಂಜಿನಿಯರ್ ಇದ್ದಲ್ಲ ಅವ ವಾಪಸ್ ಇಲ್ಲಿ ಇದಕ್ಕೆ ನಮ್ಮ ಇಂಡಿಯಾಗೆ ಟೂರಿಗೆ ಬಂದಾಗ ಇವ ಯಾವ ಸಿಕ್ಕಿದ್ದಲ್ಲ ಅಲ್ಲೇ ಅವ್ನು ಮೀಟ್ ಮಾಡಿದ ಇವ್ ಕರ್ಕೊಂಡು ಹೋದ ನಮ್ಮಲ್ಲಿ ಒಂದು ಗುಡ್ಡಕ್ಕೆ ಕರ್ಕೊಂಡು ಹೋದ ಯಾವ ನಮ್ಮವ ಇದ್ದಲ್ಲ ನಮ್ಮ ದೇಶದ ಅವ್ನು ಕರ್ಕೊಂಡು ಹೋಗ್ಬಿಟ್ಟು 2 ಗುಡ್ಡ ತೋರಿಸಿದ 2 ಗುಡ್ಡ 2 ಗುಡ್ಡದ ನೋಡು ಹಿಂಗೆ ತೋರಿಸಿದ ದೇರ್ ಇಸ್ ಎ ಬ್ರಿಡ್ಜ್ ಅಂದತ್ತು ಅಂದ್ಬಿಟ್ಟು ಇವ್ನು ಫಾರಿನ್ ಹಿಂಗೆ ನೋಡ್ತಾನೆ ಅವನು ಕಣ್ಣು ಮಂಜಾಗ್ಯವನ ಚಶ್ಮಾ ಹಾಕೋತಾನೆ ಹಿಂಗೆ ನೋಡಿದ್ರು ಅವ್ನಿಗೆ ಬ್ರಿಡ್ಜೇ ಕಾಣಿಸ್ವಲ್ತು ದೇರ್ ಇಸ್ ನೋ ಬ್ರಿಡ್ಜ್ ಅಂದತ್ತ ಹೇ ದೇರ್ ಇಸ್ ಎ ಬ್ರಿಡ್ಜ್ ಅಂದತ್ ನಮ್ಮ ಮತ್ತೆಲ್ಲ ಹಾಕೊಂಡು ನೋಡಿದ ಏನು ಬ್ರಿಡ್ಜೇ ಕಾಣಿಸ್ವಲ್ತು ದೇರ್ ಇಸ್ ನೋ ಬ್ರಿಡ್ಜ್ ಅಂದತ್ತಿವ ಅಂದ್ಕೊಳ್ಳೇ ಇವ ನಮ್ಮ ಬಾಳ್ದವ 100% ಅಂದತ್ತ ನಮ್ಮ ದೇಶದ ಕಥೆನೇ ಹಂಗೆಲ್ಲ ಅರ್ಥ ಆಗ್ತದ 10% ಹೊಡೆದ್ರ ಬ್ರಿಡ್ಜೇ ಕಟ್ಟಿಲ್ಲ ಎಲ್ಲ ನಮ್ಮ ದೇಶದ ಇಂಜಿನಿಯರ್ ಆಗ್ಬೇಕು ನಮ್ಮ ಭಾರತ ದೇಶದಲ್ಲಿ ಬಂದು ಹಿಂಗೆ ನೋಡ ನೀ ಫೀಲಿಂಗ್ ಒಳಗಿದ್ದವ ನಾವು ನಗಿಸಿದ್ದೆ ಅಲ್ಲ ಅದಕ್ಕೆ ಏನೇನು ವಾಸನೆ ಅಲ್ಲ ಬಾಸಿಕಿನ ಟೇಬಲ್ ಕುಂಡು ಬಾ ಯಪ್ಪ ಬಂದಿರ ಬಾಪ್ಪ ಕೊಡ ಚೌತವಲ್ಲ ತೊಳೆದನ್ ಬಿಡ ಮನಗಂಡಾಯ್ತು ವಾಸನೆ ಧನ